ನಾವು ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಸುತ್ತಾಡಿಕೊಂಡು ಈ ಭೂಲೋಕಕ್ಕೆ ಬಂದರೆ ಯಾವ ನರಕುಂಡಿಗೂ ನಮ್ಮ ದರ್ಶನ ಭಾಗ್ಯ ದೊರಕಿರಲಿಲ್ಲ. ಇಂಥ ಸಂದರ್ಭದಲ್ಲಿ ನಿನಗೆ ದೊರಕಬೇಕಾದ್ರೆ ಇದು ನಿನ್ನ ಪೂರ್ವ ಜನ್ಮದ ಪುಣ್ಯ. ನಿನಗೇನು ಹೊರಬೇಕು ಬೇಗನೆ ಕೇಳಿಕೋ ಮಗನೇ. ತಂದೆ, ನನಗೆ ಯಾವ ಕೊರತೆಯೂ ಇಲ್ಲ. ಆದರೆ ನನಗೊಬ್ಬಳು ಉಡಾಳ ಮಗಳಿದ್ದಾಳೆ. ಈಗ ಅವಳೊಬ್ಬ ಉಡಾಳ ಹಡಿಸಿ ಗಂಡನ ಜೋಡಿ ಓಡಿ ಹೋಗಿದ್ದಾಳೆ. ನಂದು ಸ್ವಲ್ಪ ಊರಲ್ಲಿ ಹಲಕಟಿಗಿರಿ ಆಗಿದೆ. ಅದಕ್ಕಾಗಿ ಊರಲ್ಲಿಯೇ ಜನರಾಡುವ ನಿಂದೆಯ ಮಾತನ್ನು ತಾಳಲಾರದೆ ಎಲ್ಲಿ ಅವರು ಉರುಳು ಹಾಕಿಕೊಂಡು ಜೋಕಾಲಿಯನ್ನು ಆಡಬೇಕು ಅಂತ ಈ ಕಾಡಿಗೆ ಬಂದೆ. ಇದಕ್ಕೆ ಗತಿಯೇನು ಮುಂದೆ? ಭಕ್ತ, ಹೇಳು ತಂದೆ. ಉರುಳು ಹಾಕಿಕೊಂಡು ಜೋಕಾಲಿ ಆಡಲು ಬಂದರೆ ಕೈಯಲ್ಲಿ 3 ಸೆಲ್ಲಿನ ಬ್ಯಾಟ್ರಿ ಯಾಕೆ? ತಂದೆ, ಇಂಥ ಕತ್ತಲದಲ್ಲಿ ಕೆಟ್ಟ ಕಾಡುದಾರಿ ಹಿಡಿದು ಬರುವಾಗ ಹಾಗೂ ಕಡಸ ಹತ್ರ ಏನ್ ಮಾಡ್ಲಿ? ಹೇಳು ತಂದೆ. ಹಾಗಾದ್ರೆ ನಿನಗೆ ಉಳಿದಿರುವ ಮಾರ್ಗ ಒಂದೇ. ಯಾವುದು ತಂದೆ? ನಿನ್ನ ಮಗಳು ಮೆಚ್ಚಿದ ಹುಡುಗನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು. ಯಾಕಂದರೆ ಅವರಿಬ್ಬರು ಹಿಂದಿನ ಜನ್ಮದಲ್ಲಿ ಪವಿತ್ರ ಪ್ರೇಮಿಗಳು. ಆ ಜನ್ಮದಲ್ಲಿಯೂ ನೀನು ಅವರಿಬ್ಬರನ್ನು ಅಗಲಿಸಿದ್ದರಿಂದ ಈ ಜನ್ಮದಲ್ಲಿ ಹೆಂಡತಿಯನ್ನು ಕಳೆದುಕೊಂಡು 20 ವರ್ಷವಾಯಿತು ಮಗನೇ, ಮರಗುತ್ತಿರುವೆ. ಈ ಜನ್ಮದಲ್ಲಿಯೂ ನೀನು ಅವರನ್ನು ದೂರ ಮಾಡಿದರೆ ಮುಂದಿನ ಜನ್ಮದಲ್ಲಿ ಹೆಂಡತಿಯನ್ನು ಕಳೆದುಕೊಂಡು 40 ವರ್ಷ ಮರಗಬೇಕಾಗುವುದು. ಹಂಗೇನ್ ಮಾಡ್ಬೇಡ ತಂದೆ. ಅದಕ್ಕಾಗಿ ನಿನ್ನ ಮಗಳು ಮೆಚ್ಚಿದ ಹುಡುಗನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು. ನಿನ್ನ ಮಗಳು ಮೆಚ್ಚಿದ ಹುಡುಗನೇನು ಸಾಮಾನ್ಯ ಹುಡುಗನಲ್ಲ. ಹೌದು ತಂದೆ, ಅವನೇನು ಸಾಮಾನ್ಯ ಹಡಿಸಿ ಗಂಡನಲ್ಲ. ನನ್ನ ನಾಕ ಹರದಾರಿ ಹಾರುವಂತೆ ಮಾಡಿದ್ದಾನೆ. ಈಗ ಬಬಲೇಶ್ವರ ದಾಟಿ ಸಾರೋಡ ಪಾತ್ರ ಹೋಗಿರ್ಬೇಕಾದ್ರೆ. ತಂದೆ, ತಮ್ಮನ್ನೊಂದು ಪ್ರಶ್ನೆ ಕೇಳಬಹುದೇ? ಏನು ಭಕ್ತ, ಬೇಗನೆ ಕೇಳು. ತಂದೆ, ನಾನು ಸಾವಿರಾರು ಪಿಕ್ಚರ್ ನೋಡಿದ್ದೇನೆ, 100 ಸೀರಿಯಲ್ ನೋಡಿದ್ದೇನೆ, ಎಷ್ಟೋ ಕ್ಯಾಲೆಂಡರ್ಗಳನ್ನು ನೋಡಿದ್ದೇನೆ, ಮಹಾಭಾರತ ಭಗವದ್ಗೀತೆ ಓದಿದ್ದೇನೆ. ಆದರೆ ಎದರಲ್ಲಿಯೂ ಕೃಷ್ಣನಿಗೆ ಮೀಸೆ ಇಲ್ಲ. ತಾವು ಮೀಸೆ ಬಿಟ್ಟಿದ್ದೀರಲ್ಲ, ಯಾಕೆ? ಭಕ್ತ, ಹೇಳು ತಂದೆ. ಯುಗ ಯುಗಾಂತರಗಳಲ್ಲಿ ಮೀಸೆಯನ್ನು ಬೋಳಿಸಿ ನನಗೂ ಬೇಜಾರವಾಗಿ ಹಂತದಲ್ಲಿ ನನ್ನ ರುಕ್ಮಿಣಿ ಬೇರೆ ಕೃಷ್ಣ, ನೀವು ಮೀಸೆ ಬೋಳಿಸಿದರೆ ಚಕ್ಕನ ಹಾಗೆ ಕಾಣುತ್ತೀರಿ, ನನಗೆ ಮೂಡ ಬರುವುದಿಲ್ಲ ಅಂದಳು. ಹೌದು ತಂದೆ, ಅವ್ರು ನೋಡಿದರೆ ಗೊತ್ತಾಗುತ್ತದೆ ಪಕ್ಕ ಆಧಾರತ್ತೆ. ಅದಕ್ಕಾಗಿ ಈ ಯುಗದಲ್ಲಿ ನನ್ನ ಸ್ಟೈಲನ್ನು ಚೇಂಜ್ ಮಾಡಿದ್ದೇನೆ ಭಕ್ತ. ಹೀಗೇನು ತಂದೆ? ನಾ ಬೇರೆ ತಿಳ್ಕೊಂಡಿದ್ದೆ. ನಿಮಗೇನು ಹಚ್ಚಿ ತಿಕ್ಕು ಪುಡಿ ಸಿಕ್ಕಿಲ್ಲೋ, ಏನ್ ರೇಜರ್ ಪಾನ ಸಿಕ್ಕಿಲ್ಲೋ ಅಂತ ಮಾಡಿದ್ದೆ. ಇರಲಿ ತಂದೆ, ತಮ್ಮನ್ನು ಇನ್ನೊಂದು ಪ್ರಶ್ನೆ ಕೇಳಬಹುದೇ? ಏನು ಭಕ್ತ, ಬೇಗನೆ ಕೇಳು. ಅಮ್ಮ ಅವರ ಪಡಿಯಚ್ಚು ನನ್ನ ಮಗಳ ಪಡಿಯಚ್ಚು ಎರಡೂ ಒಂದೇ ಇದ್ದಾವಲ್ಲ, ಇದು ಹೇಗೆ? ಭಕ್ತ, ಹೇಳು ತಂದೆ. ನಾವು ಸೃಷ್ಟಿಕರ್ತರು. ಹೌದು, ನೋಡಿದ್ರೆ ಗೊತ್ತಾಗತ್ತೆ. ಜಗತ್ಪಾಲಕರು. ಹೌದು. ನನ್ನ ರುಕ್ಮಿಣಿಯ ರೂಪವನ್ನೇ ತೆಗೆದು ನಿನ್ನ ಮಗಳಲ್ಲಿ ಒಗದಿರಬಹುದು. ಹೀಗೇನು ತಂದೆ? ಹಾಗಾದರೆ ಈ ಎರಡೂ ಪಡಿಯಚ್ಚುಗಳು ಯಾವ ಪತ್ತರಂತೆ ತಯಾರಾಗ್ಯಾವು? ಭಕ್ತ, ಹೇಳು ತಂದೆ. ಬೇಗನೆ ಕೊನೆಯದಾಗಿ ನಮ್ಮ ಪವಿತ್ರ ಪಾದಕ್ಕೆ ನಿನ್ನ ಹಣಿ ಹಚ್ಚಿ ನಮಸ್ಕರಿಸಿ ನಾವು ಆಶೀರ್ವಾದ ಮಾಡಿ ಬೇಗನೆ ವೈಕುಂಠಕ್ಕೆ ಹೋಗಬೇಕು. ಏಕೆ ತಂದೆ ಇಟ್ಟೇಕೆ ಅವಸರ ಮಾಡುತ್ತಿದ್ದೀರಿ? ಅಮ್ಮ ಅವರಿಗೆ ಸಂಡಾಸ ಬರುತ್ತೇನೆ ಮತ್ತ? ಯಾಕಂದ್ರೆ ಟೈಮ್ 4 ಆಗೈತಿ, ಬಸ್ ಬರೋ ಹೊತ್ತದೆ. ಹಾಗೇನು ಇಲ್ಲವಲ್ಲ ತಂದೆ? ಭಕ್ತ, ಹೇಳು ತಂದೆ. ಲೇಟ್ ಮಾಡಬೇಡ. ನಾವು ವೈಕುಂಠಕ್ಕೆ ಹೋಗಬೇಕು. ಇರಲಿ, ನಿಮ್ಮ ಕಾಲ ಬೀಳಬೇಕು. ಆಗಲಿ ತಂದೆ. ತಂದೆ, ದೇವಲೋಕದಲ್ಲಿ ಬೂಟುಗಳು ಸಿಗುತ್ತವೆ. ಭಕ್ತ, ಹೇಳು ತಂದೆ. ನಾವು ದೇವಲೋಕದಲ್ಲಿದ್ದಾಗ ಬೂಟನ್ನು ಯೂಸ್ ಮಾಡುವುದಿಲ್ಲ. ಬರೇ ರಬ್ಬಲ್ ಚಪ್ಪಲ್ ಹಾಕೊಂಡು ಎಲ್ಲಿ ಕಾಯ್ತೇವೆ. ಭೂಲೋಕಕ್ಕೆ ಬಂದರೆ ಮಾತ್ರ ಬೂಟನ್ನು ಉಪಯೋಗ ಮಾಡುತ್ತೇವೆ. ಯಾಕಂದ್ರೆ ಪಿರಂಗಿದಾಳಿ ಕಂಠಿ ಬಾಳ ಅಲ್ಲವಾ ಭೂಲೋಕದಲ್ಲಿ. ತಂದೆ, ನೀವು ಬೂಟ್ ಏನು ಕೊಂಡು ತಗೊಂಡಿದ್ದೋ ಏನು ತುಡುಗು ಮಾಡಿದ್ದು? ಭಕ್ತ, ನೀನು ಲೇಟ್ ಮಾಡಿದರೆ ನಾವು ಶಾಪ್ ಕೊಡಬೇಕಾಗಿತ್ತು. ಕೊನೆಯದಾಗಿ ಭಕ್ತಿಯಿಂದ ಹಣಿ ಹಚ್ಚಿ ನಮಸ್ಕರಿಸಿ. ಆಗಲಿ ತಂದೆ, ಆಶೀರ್ವಾದ. ಇನ್ನೊಮ್ಮೆ ಕೊನೆಯದಾಗಿ ತಮ್ಮ ಕರಿಯ ಚಿಂಗ್ ನಾರುವ ಪಾದಗಳಿಗೆ ದೀರ್ಘ ದಂಡ ಪ್ರಣಾಮಗೈಯುವೆ. ನನ್ನನ್ನು ಉತ್ತರಿಸು ತಂದೆ. ತಥಾ. ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರಲ್ಲಿ ಮಹಾತ್ಮರು ಮಾಯವಾಗಿ ಬಿಟ್ಟರು. ಇನ್ನು ನಾ ಯಾರಿಗೂ ಹೆದರಬೇಕಾಗಿಲ್ಲ. ಯಾಕಂದ್ರೆ ನನ್ನ ಕೃಷ್ಣ ಪರಮಾತ್ಮನ ಆಶೀರ್ವಾದ ಆಗೈತಿ. ನಾ ಮನೆಗೆ ಹೋಗುದ್ರಾಗ ನನ್ನ ಮಗಳ ಮನೆಗೆ ಬಂದು ಬಿಟ್ಟಿರ್ತಾಳ. ಆ ಕೃಷ್ಣ ಎಲ್ಲೇ ಇದ್ರು ಅವ್ರು ಹುಡುಕಾಡ್ತಾನೆ, ಅವರಿಬ್ಬರಿಗೆ ಲಗ್ನ ಮಾಡಿ
ನಾನು ಆರಾಮ್ ತೀರ್ಥಯಾತ್ರೆ ಮಾಡುತ್ತೇನೆ. ತೀರ್ಥಯಾತ್ರೆ ಮಾಡುವಾಗ ಟ್ರೈನ್ನಲ್ಲಿ ಯಾವುದಾದ್ರೂ ಒಂದು ಫಿಗರ್ ಸಿಕ್ಕರೆ ಹೊಕ್ಕಕ್ಕ ಹೊಕ್ಕಕ್ಕ